ನಮಸ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಟ್ಯಾಲಿಯಲ್ಲಿ ಬರುವಂಥ ಲೆಡ್ಜರ್ನ ಗ್ರೂಪ್ಸ್. ಆ ಗ್ರೂಪ್ಸ್ಗಳಂದರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ಸೊ ಗ್ರೂಪ್ಸ್ ಅಂದರೆ ಒಂದೇ ಸ್ವಭಾವದ ಲೆಡ್ಜರ್ಗಳನ್ನು, ಖಾತೆಗಳನ್ನು, ಲೆಕ್ಕಪತ್ರ ಸುಲಭವಾಗಿ ನಿರ್ವಹಿಸಲು ವಿಭಿನ್ನವಾಗಿ ಗ್ರೂಪ್ಗಳನ್ನು ಸೂಚಿಸ್ತೀವಿ ಅಂತ. ಸೊ ಅಂದರೆ ಈಗ ಎಕ್ಸಾಂಪಲ್ ಆಗಿ ನೀವೊಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾವುದಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಬರೆಯೋದು. ಸೊ ಇದರಲ್ಲಿ ನಾವು ಏನಕ್ಕೆ ಇದು ಯೂಸ್ ಆಗುತ್ತೆ, ಉದ್ದೇಶ ಏನು ಅಂದರೆ ಲೆಕ್ಕಪತ್ರಗಳನ್ನು ಸರಳವಾಗಿ ಮಾಡಲಿಕ್ಕೆ, ಹಾಗೆ ಬ್ಯಾಲೆನ್ಸ್ ಶೀಟನ್ನು ಮಾಡಲಿಕ್ಕೆ, ನೆಕ್ಸ್ಟು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಫೈನಲ್ ಅಕೌಂಟನ್ನು ಮಾಡಲಿಕ್ಕೆ. ಸೊ ನಮಗೆ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ, ಲೆಕ್ಕಗಳಲ್ಲಿ ಆಗ್ತಕ್ಕಂಥ ಗೊಂದಲಗಳನ್ನು ತಪ್ಪಿಸಲಿಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ಮೊದಲದಾಗಿ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಇನ್ಕ್ಲೂಡ್ಸ್ ಬ್ಯಾಂಕ್ ಅಕೌಂಟ್, ಸ್ಟಾಕ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್, ಡೆಪಾಸಿಟ್ ಆ್ಯಂಡ್ ಅದರ್ ಶಾರ್ಟ್ ಟರ್ಮ್ ಅವೈಬಲ್ ಇನ್ ಅಸೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ಸ್ ಆಗುತ್ತಪ್ಪ ಅಂದರೆ, ಸೊ ಇದರಲ್ಲಿ ಬ್ಯಾಂಕ್ ಅಕೌಂಟ್ಸ್ ಬ್ಯಾಂಕಿಗೆ ಸಂಬಂಧಿಸಿದ್ದು, ಸ್ಟಾಕ್ ಇನ್ ಹ್ಯಾಂಡ್ ಅಂದರೆ ನಮ್ಮ ಹತ್ರ ಇರುವಂಥ ಸ್ಟಾಕಿಗೆ ಸಂಬಂಧಿಸಿದ್ದಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ನಮ್ಮ ಹತ್ರ ಇರುವಂಥ ನಗದು ಹಣ ಇರ್ಬೋದು, ಡೆಪಾಸಿಟ್ ಅಂದರೆ ಬ್ಯಾಂಕಲ್ಲಿ ಇಟ್ಟಂಥ ಹಣ ಇರ್ಬೋದು. ಇವೆಲ್ಲ ಕೂಡ ಶಾರ್ಟ್ ಟರ್ಮ್ ನಮಗೆ ಯೂಸ್ ಆಗುವಂಥದ್ದು. ಸೊ ಇದನ್ನು ನಾವು ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಅಂದರೆ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕಿಗೆ ಸಂಬಂಧಿಸಿದ ಎಂಟ್ರಿ. ಬ್ಯಾಂಕಿಗೆ ಅಂದರೆ ಈಗ ನಾವು ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಹೋದರೆ. ಸೊ ಸೇವಿಂಗ್ಸ್ ಅಕೌಂಟನ್ನು ಇಂಡಿವಿಜುವಲ್ ಪರ್ಸನ್ ಮಾಡಿದರೆ, ಕರೆಂಟ್ ಅಕೌಂಟನ್ನು ಬಿಸ್ನೆಸ್ ಪರ್ಸನ್ ಮಾಡ್ತಾರೆ. ಸೊ ಅವರು ತಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಮಾಡೋದಿರ್ಬೋದು, ವಿಡ್ರಾ ಮಾಡೋದಿರ್ಬೋದು, ಫಂಡ್ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಈ ಎಲ್ಲ ಕಾರಣಕ್ಕೆ ನಾವು ಬ್ಯಾಂಕನ್ನು ಅವಲಂಬಿಸಿರುತ್ತೀವಿ. ಅಂಥ ಸಂದರ್ಭದಲ್ಲಿ ನಾವೀಗ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂದರೆ ಅದು ಅಂಡರ್ ಗ್ರೂಪ್ ಬಂದು ಬ್ಯಾಂಕ್ ಅಕೌಂಟ್ಸ್ ಆಗಿರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಕೈಯಲ್ಲಿ ಇರುವಂಥ ಹಣ ಅಂದರೆ ನಾವೀಗ ನಮ್ಮ ಹತ್ರ ಬಿಸ್ನೆಸ್ಸಿಗೆ ನಾವು ನಾನ್ ಕ್ಯಾಶ್ ಮೂಲಕ ಅಥವಾ ಕ್ಯಾಶ್ ಮೂಲಕ ಕೂಡ ಕೆಲವೊಂದು ಸಾರಿ ಖರ್ಚು ಮಾಡ್ತೀವಿ. ಕ್ಯಾಶ್ ಅಂದರೆ ಎಕ್ಸಾಂಪಲ್ಗೆ ಸಣ್ಣ ಪುಟ್ಟ ಖರ್ಚುಗಳು ಬಂದಾಗ ನಾವೇನು ಮಾಡ್ತೀವಿ, ಪೆಟ್ಟಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಚಿಕ್ಕ ಪುಟ್ಟ ಖರ್ಚುಗಳು ಬಂದಾಗ ನಾವು ಕ್ಯಾಶನ್ನು ಯೂಸ್ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಇರುವಂಥ ಕ್ಯಾಶನ್ನು ನಾವು ಕ್ಯಾಶ್ ಇನ್ ಹ್ಯಾಂಡ್ ಅಂಡರಲ್ಲಿ ಎಂಟ್ರಿ ಮಾಡಬೇಕು. ಡೆಪಾಸಿಟ್ ಅಂದರೆ ನಾವು ಬ್ಯಾಂಕಿಗೆ ಹಣವನ್ನು ಹಾಕುವುದು, ಮೇಕೆ ಬ್ಯಾಂಕ್ ಡೆಪಾಸಿಟ್ ಅಂತ ಕರಿತೀವಿ. ನಾವೆಲ್ಲೋ ಡೆಪಾಸಿಟ್ ಮಾಡೋದಲ್ಲ, ನಮ್ಮ ಬ್ಯಾಂಕಿನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ, ಡೆಪಾಸಿಟ್ ಅಂತ ಕರಿತೀವಿ. ಲೋನ್ ಆ್ಯಂಡ್ ಅಡ್ವಾನ್ಸ್ ಅಂದರೆ ಸೊ ನಮಗೆ ಕೆಲವೊಂದು ಸತಿ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ನಾವು ಬ್ಯಾಂಕ್ ಮೂಲಕ ಸಹಾಯವನ್ನು ಪಡೆದಿರ್ತೀವಿ, ಅದನ್ನು ಲೋನ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ತೊಗೊಂಡಿದ್ದರೆ ಲೋನ್ ಆ್ಯಂಡ್ ಅಡ್ವಾನ್ಸ್ ಅಂಡರಲ್ಲಿ ಎಂಟ್ರಿ ಮಾಡಬೇಕು. ಡೆಟರ್ಸ್ ಆಫ್ ಸೆಂಡ್ರಿ ಅಂತ ಇದೆ. ಡೆಟರ್ಸ್ ಆಫ್ ಸೆಂಡ್ರಿ ಅಂದರೆ ಯಾರು ಬಿಸ್ನೆಸ್ಸಲ್ಲಿ ಹಣವನ್ನು ಪಡ್ಕೊತಾ ಇರ್ತಾರೆ, ಯಾರು ರಿಸೀವರ್ ಇರ್ತಾರೆ ಅವ್ರನ್ನ ನಾವು ಡೆಟರ್ಸ್ ಅಂತ ಕರೀತಾರೆ. ರಿಸೀವರ್ ಯಾರಿರ್ತಾರೆ ಆ ವ್ಯಕ್ತಿಯನ್ನು ನಾವು ಟ್ಯಾಲಿಯಲ್ಲಿ ಬಂದರೆ ಸೆಂಡ್ರಿ ಡೆಟರ್ಸ್ ಅಂತ ಕರಿತೀವಿ. ಸೆಂಡ್ರಿ ಡೆಟರ್ಸ್. ಆಮೇಲೆ ಕರೆಂಟ್ ಲಯಬಿಲಿಟಿ ಓನ್ಲಿ ESI ಯೂಸಸ್ ಆಫ್ ಪ್ರೈಮರಿ ಗ್ರೂಪ್ ಆಫ್ ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ. ಈಗ ಸ್ಯಾಲರಿ ಡ್ಯೂ ಅಂತ ಹೇಳ್ತೀವಿ, ಅಂದರೆ ಸ್ಯಾಲ್ರಿ ಕೊಡಬೇಕಿತ್ತು, ಡ್ಯೂ ಮಾಡಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಪೇಬಲ್ ಅಂತ ಹೇಳ್ತೀವಿ. ಪೇಬಲ್ ಅಂದರೆ ಕೊಡಬೇಕಾದ ಹಣವನ್ನು ಮುಂದೆ ಕೊಡ್ತೀವಿ ಅಂತೀವಲ್ಲ ಅದನ್ನು. ಸೊ ಅಂಥದ್ದನ್ನೆಲ್ಲ ನಾವು ಹೊಣೆಗಾರಿಕೆ ಅಂತ ಹೇಳ್ತೀವಿ ಬಿಸ್ನೆಸ್ಸಲ್ಲಿ. ಸೊ ಅಂಥದ್ದನ್ನು ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಪ್ರೊವಿಷನ್ಸ್, ಸೊ ಇದು ಅಪ್ಲೈಡ್ ಫಾರ್ ಡಿಪ್ರಿಷಿಯೇಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಡಿಪ್ರಿಷಿಯೇಷನ್ ಅಂದರೆ ಡಿಗ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತೀವಿ. ಫಿಕ್ಸ್ಡ್ ಅಸೆಟ್ಸ್ನ ವ್ಯಾಲ್ಯೂ ಅನ್ನೋದು ಕಮ್ಮಿ ಆದಾಗ ಅದನ್ನು ಟ್ಯಾಕ್ಸಸ್ ಅಂಡರಿಗೆ ಬಂದರೆ ಅದನ್ನು ನಾವು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದು, ಇದನ್ನು ನಾವು ಪ್ರೊವಿಷನ್ಸ್ ಅಂಡರಲ್ಲಿ ಎಂಟ್ರಿ ಮಾಡಬೇಕು. ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಅಂತ ಇದೆ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಕರಿತೀವಿ. ಇದನ್ನು ನಾವು ಟ್ಯಾಕ್ಸ್ ಸೆಕ್ಷನ್ಗೆ ಸಂಬಂಧಿಸಿದ ಎಂಟ್ರಿ, GST ಇರ್ಬೋದು, TDS ಇರ್ಬೋದು, ವ್ಯಾಟ್ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಎಕ್ಸಸ್ ಡ್ಯೂಟಿ ಇರ್ಬೋದು, ಕಸ್ಟಮ್ ಡ್ಯೂಟಿ, ಇವೆಲ್ಲ ಟ್ಯಾಕ್ಸ್ ಸೆಕ್ಷನ್ಗೆ ಸಂಬಂಧಿಸಿದ ಎಂಟ್ರಿಯನ್ನು ಹಾಕುವಾಗ ಈ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೆಂಡ್ರಿ
ಕ್ರೆಡಿಟರ್ ಅಂತ ಕರಿತೀವಿ. ಸೆಂಡ್ರಿ ಕ್ರೆಡಿಟರ್ ಅಂದರೆ ಯಾರು ಸಾಲಗಾರ ಆಗಿರ್ತಾನೆ ಬಿಸ್ನೆಸ್ಸಲ್ಲಿ, ಯಾರು ಗೀವರ್ ಆಗಿರ್ತಾನೆ ಅವನ್ನ ನಾವು ಬಿಸ್ನೆಸ್ಸಲ್ಲಿ ಏನಂತ ಕರಿತೀವಿ ಅಂದರೆ ಕ್ರೆಡಿಟರ್ ಅಂತ ಕರಿತೀವಿ. ಸೊ ಆ ಕ್ರೆಡಿಟರ್ನ ನಾವು ಟ್ಯಾಲಿಗೆ ಬಂದರೆ ಸೆಂಡ್ರಿ ಕ್ರೆಡಿಟರ್ ಅಂತ. ಡ್ರಾಯಿಂಗ್ಸ್ ಅಂದರೆ ಸೊ ಬಿಸ್ನೆಸ್ಸಲ್ಲಿ ಒಂದು ಹಣ ಇರುತ್ತೆ. ಸೊ ನಾವು ಆ ಹಣವನ್ನು ನಮ್ಮ ಸ್ವಂತ ಖರ್ಚಿಗೆ ಅಲ್ಲಿಂದ ತೊಗೊಂಡಿರ್ತೀವಿ. ಸೊ ಅದನ್ನು ವಿತ್ಡ್ರಾ ಅಂತ ಅದು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಪರ್ಸ್ನಲ್ ಯೂಸ್ಗೋಸ್ಕರ ಬಿಸ್ನೆಸ್ಸಲ್ಲಿರುವಂಥ ಹಣವನ್ನು ತೊಗೊಂಡಾಗ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಎಂಟ್ರಿ ಹಾಕಬೇಕಾಗತ್ತೆ. ನೆಕ್ಸ್ಟು ಅಸೆಟ್ಸ್ ಮೀನ್ಸ್ ಎರಡು ರೀತಿಯ ಅಸೆಟ್ಸ್ ಬರುತ್ತೆ. ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಬಗ್ಗೆ ಹೇಳಬೇಕಾದ್ರೆ ಇದನ್ನು ಟಚ್ ಆ್ಯಂಡ್ ಫೀಲ್ ಆ್ಯಂಡ್ ಮೂವೇಬಲ್ ಅಂತ ಕರಿತೀವಿ. ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಮೂವೇಬಲ್ ಮಾಡ್ಬೋದು. ಅದೇ ರೀತಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಬಂದಾಗ ಫೀಲ್ ಆ್ಯಂಡ್ ಸಿ ಅಷ್ಟೇ, ಫೀಲ್ ಆ್ಯಂಡ್ ಸಿ. ಸೊ ನೆಕ್ಸ್ಟು ಅದನ್ನ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಫೀಲ್ ಮಾಡ್ಬೋದು. ಅದನ್ನು ಫೀಲ್ ಮಾಡೋದಂದರೆ ಈಗ ನಮಗೆ ಇದಕ್ಕೆ ಎಕ್ಸಾಂಪಲ್ ತೊಗೊಳಕ್ಕೆ ಹೋದರೆ ಗುಡ್ ವಿಲ್ ಅಂತ ಹೇಳ್ತೀವಿ, ಪೆಂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಲ್ಯಾಂಡ್ ಅಂತ ಹೇಳ್ತೀವಿ. ಇವನ್ನೆಲ್ಲ ಏನು ಮಾಡ್ತೀವಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಎಂಟ್ರಿ ಮಾಡ್ತೀವಿ. ಕ್ಯಾಪಿಟಲ್ ಈಸ್ ಎ ಪ್ರೈಮರಿ ಗ್ರೂಪ್ ಆಫ್ ಹೋಲ್ಡ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದರೆ ಸೊ ಬಿಸ್ನೆಸ್ಸಿಗೆ ಯಾರು ಬಂಡವಾಳವನ್ನು ಹಾಕ್ತಾರೆ ಅವನನ್ನು ನಾವು ಬಂಡವಾಳದಾರ ಕ್ಯಾಪಿಟಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಜರ್ನಲ್ ಬುಕ್. ಇಟ್ ಈಸ್ ಎ ಬುಕ್ ಆಫ್ ವೇರ್ ಡೈಲಿ ರೆಕಾರ್ಡೆಡ್ ಆಫ್ ದಿ ಬಿಸ್ನೆಸ್ ಇನ್ ಎಂಟೈರ್ಡ್ ಸ್ಪೆಸಿಫಿಕ್ ಮ್ಯಾನರ್ ರೆಕಾರ್ಡಿಂಗ್ ಆಫ್ ಡೇಟ್. ಪ್ರತಿ ದಿನದ ಟ್ರಾನ್ಸಾಕ್ಷನ್, ಡೇ ಟು ಡೇ ಟ್ರಾನ್ಸಾಕ್ಷನನ್ನು ನಾವೇನು ಎಂಟ್ರಿ ಮಾಡ್ತೀವಿ ಅದನ್ನು ಜರ್ನಲ್ ಬುಕ್ ಅಂತ ಕರಿತೀವಿ. ಪರ್ಚೇಸ್ ಅಂದರೆ ಸೊ ದ ಪ್ರೈಮರಿ ಗ್ರೂಪ್ ಆಫ್ ಮೇಂಟೆನೆನ್ಸ್ ಆಲ್ ಟ್ರಾನ್ಸಾಕ್ಷನ್ ಪರ್ಚೇಸ್ ಆಫ್ ಮೇಡ್ ಆಫ್ ಕಂಪೆನಿ ಅಂತ ಕರಿತೀವಿ. ಕಂಪೆನಿಯವರು ಏನಾದರೂ ವಸ್ತುವನ್ನು ಖರೀದಿ ಮಾಡ್ತಾ ಇದ್ದರೆ ಅದನ್ನು ನಾವು ಪರ್ಚೇಸ್ ಎಂಟ್ರಿ ಮಾಡ್ತೀವಿ. ಸೊ ಅದನ್ನು ಅಂಡರಲ್ಲಿ ಅಂಡರ್ ಬಂದು ಪರ್ಚೇಸ್ ಅಕೌಂಟ್ ಆಗಿರುತ್ತೆ. ಹಾಗೆ ಸೇಲ್ಸ್ ಅಕೌಂಟ್, ನಾವು ಬಿಸ್ನೆಸ್ಸಲ್ಲಿ ಕೆಲವೊಂದನ್ನು ಸೆಕೆಂಡ್ ಹ್ಯಾಂಡ್ ಅಂತ ಸೇಲ್ ಮಾಡ್ತೀವಿ, ಕೆಲವೊಂದು ಹೊಸ ವಸ್ತುಗಳನ್ನು ಮಾರಾಟ ಮಾಡ್ತೀವಿ. ಸೊ ಆ ಮಾರಾಟ ಮಾಡೋ ವಸ್ತುವನ್ನು ಸೇಲ್ಸ್ ಅಂತ ಕರಿತೀವಿ. ಸೊ ಅದನ್ನು ಸೇಲ್ಸ್ ಅಕೌಂಟ್ ಅಂಡರಲ್ಲಿ ಎಂಟ್ರಿ ಹಾಕಬೇಕಾಗತ್ತೆ, ಆಯಿತಾ. ನೆಕ್ಸ್ಟ್ ಇದೇ ರೀತಿಯಾಗಿ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವುದು ಅಂತ. ಸೊ ಕೆಲವೊಂದು ಫಿಕ್ಸ್ಡ್ ಅಸೆಟ್ಸಲ್ಲಿ ನಾವು ಬರುವಂಥದ್ದು ಕಾಪಿರೈಟ್, ಟ್ರೇಡ್ ರೈಟ್, ಹಾಗೆ ಪೇಟೆಂಟ್, ಇವೆಲ್ಲವೂ ಕೂಡ ಕಂಪನಿಯಲ್ಲಿ ಬರುವಂಥ ಫಿಕ್ಸ್ಡ್ ಅಸೆಟ್ಸ್ ಒಳಗಡೆ ಬರುತ್ತೆ. ಸೊ ನೆಕ್ಸ್ಟು ಡೈರೆಕ್ಟ್ ಇನ್ಕಮ್ ಅಂದರೆ ದಿನನಿತ್ಯ ನಮ್ಗೆ ಯಾವುದೆಲ್ಲ ಬರುತ್ತೆ ಅದನ್ನ ನಾವು ಡೈರೆಕ್ಟ್ ಇನ್ಕಮ್ ಅಂತೀವಿ. ಅಂದರೆ ಕ್ಯಾರೇಜ್ ಇನ್ವರ್ಡ್ ಇರ್ಬೋದು, ನೆಕ್ಸ್ಟು ನಮಗೆ ವೇಜಸ್ ರಿಸೀವ್ಡ್ ಇರ್ಬೋದು, ಇವೆಲ್ಲ ನಮಗೆ ಡೈರೆಕ್ಟ್ ಇನ್ಕಮ್ ಒಳಗೆ ಬರುತ್ತೆ. ಹಾಗೆ ನಾವು ಲೆಡ್ಜರ್ ಅಂದರೆ ಏನು ಅಂತ, ಇಟ್ ಈಸ್ ದ ಸೀನ್ಸ್ ಆಫ್ ಡ್ಯಾಟ್ ಆಲ್ ಟ್ರಾನ್ಸಾಕ್ಷನ್ ultimately entered into the ledger from the ledger and ledger book. Final entry of the book where do we accounts of are kept ಅಂತ ಕರಿತೀವಿ. ಅದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸೊ ಈ ಲೆಡ್ಜರ್ ಅನ್ನೋದು ನಾವು ವೋಚರಲ್ಲಿ ಎಂಟ್ರಿ ಮಾಡುವಾಗ ಸೊ ವೋಚರ್ ಏನು ತೋರಿಸುತ್ತೆ ಅಂದರೆ ಯಾವ ಬ್ಯಾಲೆನ್ಸು ಎಷ್ಟು ಹೋಯಿತು ಎಷ್ಟು ಬಂತು ಅಂತ ತೋರಿಸುತ್ತೆ. ಸೊ ಏನಕ್ಕಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬೇಕಾದ್ರೆ ನಮಗೊಂದು ಜರ್ನಲ್ ಎಂಟ್ರೀಸ್ ಬೇಕು, ಅದನ್ನು ನಾವು ಲೆಡ್ಜರ್ ಅಂತ ಕರ್ಕೊತೀವಿ. ಸೊ ನೆಕ್ಸ್ಟು ಇದರಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಇದರಲ್ಲಿ ನಾವು ಟೋಟಲ್ ಶೋ ಆಫ್ ಆಲ್ ಲೆಡ್ಜರ್ಸ್ ಕ್ರೆಡಿಟ್ ಸೈಡ್ ಆ್ಯಂಡ್ ಈಕ್ವಲಿಂಗ್ ಆಫ್ ಟೋಟಲ್ ಆಫ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡು ಎರಡೂ ಬ್ಯಾಲೆನ್ಸ್ಗಳನ್ನು ಈಕ್ವಲ್ ಆಗಿ ಮಾಡ್ತೀವಿ. ಹಾಗೆ ಇದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನೋಡಲಿಕ್ಕೆ ನಾವು ಈ ದಿನದವರೆಗೆ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ಅಂತ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನೋಡಲಿಕ್ಕೆ ಈ ಒಂದು ಟ್ರಯಲ್ ಬ್ಯಾಲೆನ್ಸನ್ನು ಬಳಕೆ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಅಂದರೆ ಕೊನೆಯ ಒಂದು ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಫೈನಲಿ ಒಂದು ರಿಪೋರ್ಟ್ಸ್ ಅಂತ ಕರಿತೀವಿ. ಫೈನಲ್ ರಿಪೋರ್ಟ್ಸ್ ಅಂದರೆ ಈ ಒಂದು ರಿಪೋರ್ಟ್ಸನ್ನು ನಾವು ಏನನ್ನು ನೋಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಅಥವಾ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ನಷ್ಟ ಮತ್ತು ಲಯಬಿಲಿಟಿ ಮತ್ತು ಅಸೆಟ್ಸ್ ಅಂದರೆ ಹೊಣೆಗಾರಿಕೆ ಮತ್ತು ಅಸೆಟ್ಸಿನ ಬಗ್ಗೆ ಇದರಲ್ಲಿ ನಾವು ತಿಳ್ಕೊಬೋದಾಗಿದೆ. ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್, ಒರಿಜಿನಲ್ ರೆಕಾರ್ಡ್ ಆಫ್ ಬುಕ್ ಅಂತ ಕರಿತೀವಿ. ಸೊ ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ಕನ್ನು ಒರಿಜಿನಲ್ ರೆಕಾರ್ಡ್ ಆಫ್ ಬುಕ್ ಅಂತ ನಾವು ಡೇ ಬುಕ್ ಕರಿತೀವಿ. ದಿನನಿತ್ಯ ನಾವು ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅದನ್ನ ಇಲ್ಲಿ ನೋಡ್ಬೋದಾಗಿದೆ. ಆಮೇಲೆ ಬ್ಯಾಡ್ ಡೆಟ್ಸ್ ಅಂದರೆ ನಾನು ಬಿಸ್ನೆಸ್ಸಲ್ಲಿರೋಂಥ ಹಣವನ್ನು
ಯಾವುದೊಂದು ಒಬ್ಬರಿಗೆ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಅದು ರಿಟರ್ನ್ ಬರೋದಿಲ್ಲ. ಕೆಲವೊಂದು ಸತಿ ಅದು ಮೋಸ ಆಗಿ ನಮಗೆ ರಿಟರ್ನ್ ಬರೋದಿಲ್ಲ. ಅದು ಯಾವಾಗ ನಮಗೆ ಬರೋದಿಲ್ವೋ, ಅದು ರಿಟರ್ನ್ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಬ್ಯಾಡ್ ಡೆಟ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ, ಎ ಬ್ಯಾಡ್ ಡೆಟ್ಸ್ ಈಸ್ ಒನ್ ಆಫ್ ದ ಡ್ಯಾಟ್ cannot be recompened under the circumstances. This loss must in the company profit and loss. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಯಾವುದೇ ಪರಿಣಾಮ ಆಗಬಾರ್ದು ಅಂತ ನಮಗೆ ಬಿಸ್ನೆಸ್ಸಲ್ಲಿ ನಾವು ಇದ್ದಂಥ ಹಣವನ್ನು ಬೇರೆಯವರಿಗೆ ಕೊಟ್ಟು ಅದು ಬಾರದೇ ಇದ್ದರೆ ಅದನ್ನ ಬ್ಯಾಡ್ ಡೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗೆ ಇದೇ ರೀತಿಯಾಗಿ ನಮಗೆ ಔಟ್ಸ್ಟ್ಯಾಂಡಿಂಗ್ ರಿಸೀವೇಬಲ್ ಆ್ಯಂಡ್ ಪೇಯಬಲ್. ಔಟ್ಸ್ಟ್ಯಾಂಡಿಂಗ್ ರಿಸೀವೇಬಲ್ ಆ್ಯಂಡ್ ಪೇಯಬಲ್ ಅಂತ ಹೇಳಿದರೆ, ಸೊ ಇದರಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ನಮ್ಮ ಬಿಸ್ನೆಸ್ಸಲ್ಲಿ ನಮಗೆ ಬಂದಿದ್ದು ಮತ್ತು ನಮ್ಮಿಂದ ಹೊರಗೆ ಹೋಗ್ತಕ್ಕಂಥ ಎರಡರ ಕೂಡ ರಿಪೋರ್ಟನ್ನು ನೋಡ್ಬೋದು. ಇವನ್ನೆಲ್ಲ ಸೇರಿಸಿ ನಾವು ಟೋಟಲ್ಲಾಗಿ ಗ್ರೂಪ್ಸ್ ಅಂತೀವಿ. ಟೋಟಲಾಗಿ ಟ್ಯಾಲಿಯಲ್ಲಿ 28 ಗ್ರೂಪ್ಸ್ ಇದೆ. ಪ್ರೈಮರಿ 15, ಸೆಕೆಂಡರಿ 13 ಇರುತ್ತೆ. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.